ರೈತರ ವಿರೋಧದ ನಡುವೆಯೂ ಬಿಡದಿ ಟೌನ್ಶಿಪ್ಗೆ ಅಂತಿಮ ಅಧಿಸೂಚನೆ. ಸರ್ಕಾರದ ನಡೆ ವಿರುದ್ಧ ನಿಖಿಲ್ ಕಿಡಿ 3 ಗ್ರಾಮಗಳಿಗೆ ಇವತ್ತು ಭೇಟಿ ಕೊಟ್ಟು ಪರಿಶೀಲನೆ. ಲಕ್ಷಾಂತರ ಅಡಿಕೆ, ತೆಂಗು ಸೇರಿ ಹಲವು ಮರಗಳಿವೆ. ಟೌನ್ಶಿಪ್ಗೆ ನನ್ನ ಅಭ್ಯಂತರ ಇಲ್ಲ. ಬೆಳೆ ಇರೋ ಭೂಮಿ ಬದಲು ಬರಡು ಭೂಮಿಯಲ್ಲಿ ಮಾಡಬಹುದಲ್ವಾ? ರೈತರ ಪರ ಹೋರಾಟ ಮಾಡ್ತೀನಿ ಎಂದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ರೈತರನ್ನ ಒಕ್ಕಲೆಬ್ಬಿಸುವ ನಿರ್ಧಾರ ಕ್ಷಮ್ಯಾಪರಾಧ. ರಾಹುಲ್ ಗಾಂಧಿಯವರೇ, ನಿಮ್ಮ ಸರ್ಕಾರಕ್ಕೆ ಬುದ್ಧಿ ಹೇಳಿ. ಬಿಡದಿ ರೈತರ ಪರವಾಗಿ ಬಿಜೆಪಿ ಪಕ್ಷ ಸದಾ ಇರುತ್ತೆ ಎಂದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಗೃಹಲಕ್ಷ್ಮಿ ಜೊತೆಯಲ್ಲೇ ಗೃಹ ಜ್ಯೋತಿಯಲ್ಲೂ ಪರಿಷ್ಕರಣೆಯ ಪ್ಲಾನ್. ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ತಡೆಯೋಕೆ ನಿರ್ಧಾರ. ಮತ ಚಲಾವಣೆಯ ಹಕ್ಕಿದ್ರೆ ಮಾತ್ರ ಇನ್ಮುಂದೆ ಸಿಗಲಿದೆಯಂತೆ ಗ್ಯಾರಂಟಿ ಭಾಗ್ಯ. ರಾಜ್ಯದ ಜನ ಕಾಂಗ್ರೆಸ್ ಬಳಿ ಗ್ಯಾರಂಟಿ ಕೊಡಿ ಎಂದಿರಲಿಲ್ಲ. 3 ವರ್ಷ ಗ್ಯಾರಂಟಿ ಕೊಡುವಾಗ ಇದನ್ನ ಯೋಚಿಸಿರ್ಲಿಲ್ವಾ? ಈಗ ಫಲಾನುಭವಿಗಳನ್ನ ಕಡಿತ ಮಾಡ್ತಾ ಇರೋದು ಸರಿಯಲ್ಲ. ಇದು ಜನರಿಗೆ ಮಾಡ್ತಿರೋ ಅವಮಾನ ಅಂತ ವಿಜಯೇಂದ್ರ ಕಿಡಿ. ಡಿಕೆ ಶಿವಕುಮಾರ್ ಸಂಪುಟ ಸೇರೋಕೆ ಬಸವರಾಜ ಶಿವಗಂಗಾ ಕಸರತ್ತು. ಸಿಎಂ ಆದ ದಿನದಿಂದಾನು ಬೆಂಗಳೂರಿನಲ್ಲಿ ಮೊಕ್ಕಾಂ. ಸಚಿವ ಸ್ಥಾನ ಪಡೆದು ಜಿಲ್ಲೆಗೆ ಕಾಲಿಡೋಕೆ ಪಣ. ಇರಾನ್ ಜೊತೆಗಿನ ಅಮೆರಿಕ ಯುದ್ಧ ಇವತ್ತು ಅಂತ್ಯಾನ. ಡೀಲ್ಗೆ ಸಹಿ ಅಂದಿರುವ ಡೊನಾಲ್ಡ್ ಟ್ರಂಪ್. ಎಲ್ಲರಿಗೂ ಹಾರ್ಮುಜ್ ಜಲಸಂಧಿ ಓಪನ್ ಎಂದ ಅಮೆರಿಕ ಅಧ್ಯಕ್ಷ. ಇರಾನ್ ಒಪ್ಪಂದಕ್ಕೆ ಒಪ್ಪದೇ ಇದ್ರೆ ಕೊನೆಯ ಅಸ್ತ್ರ ಬಳಸಬೇಕಾಗುತ್ತೆ. ಮತ್ತೊಮ್ಮೆ ಅದನ್ನ ಅಮೆರಿಕ ಬಳಸುವ ಪರಿಸ್ಥಿತಿ ಬರಲ್ಲ ಅಂತ ನಂಬಿದ್ದೇನೆ ಎಂದ ಟ್ರಂಪ್. ಇದು ಅಣ್ವಸ್ತ್ರ ಬಳಕೆಯ ಎಚ್ಚರಿಕೆನ. ಮೋದಿ ಟ್ರಂಪ್ ಭೇಟಿಗೆ ವೇದಿಕೆ ಸಿದ್ಧ. ಜೂನ್ 17ರ G7 ಶೃಂಗಸಭೆಯ ವೇಳೆ ದ್ವಿಪಕ್ಷೀಯ ಸಭೆ. ಓಮನ್ ತೀರದಲ್ಲಿ 3 ಭಾರತೀಯರ ಸಾವಿನ ನಡುವೆ ಮಹತ್ವ ಪಡೆದ ಭೇಟಿ. ಬೆಲೆ ಏರಿಕೆ ಬರೆಯಲ್ಲಿ ಬೇಯುತ್ತಿರುವ ಜನರಿಗೆ ಮತ್ತೊಂದು ಶಾಕ್. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬಳಿಕ ಅಕ್ಕಿ ಬೆಲೆಯೂ ಹೆಚ್ಚಳ. ಪ್ರತಿ ಕೆಜಿಗೆ 6 ರಿಂದ 10 ರೂಪಾಯಿ ಏರಿಕೆ. ಬೆಂಗಳೂರಿನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆ. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟದ ಹಾದಿ. ನಟ ಪ್ರಕಾಶ್ ರಾಜ್ ಕೂಡ ಸಂಜೆ ನಡೆಯೋ ಪ್ರತಿಭಟನೆಯಲ್ಲಿ ಭಾಗಿ ಸಾಧ್ಯತೆ. ಸರ್ಕಾರಿ ಅಧಿಕಾರಿಗೆ ರೈತನಿಂದ ಚಪ್ಪಲಿಯಲ್ಲಿ ಥಳಿತ. ಹಲ್ಲೆ ನಡೆಸಿದ ರೈತ ಬಸಪ್ಪ ದೊಡ್ಡಮನಿ ವಿರುದ್ಧ ಪ್ರಕರಣ ದಾಖಲು. ರಕ್ಷಣೆ ನೀಡುವಂತೆ ಎಫ್ಐಆರ್ನಲ್ಲಿ ಉಲ್ಲೇಖ. ಕಲುಷಿತ ಆಹಾರ ಸೇವನೆ. ಬೆಳಗಾವಿ ತಾಲೂಕಿನ ಮಚ್ಚೆ ಹಾಸ್ಟೆಲ್ನ 30 ವಿದ್ಯಾರ್ಥಿಗಳು ಅಸ್ವಸ್ಥ. ವಾರ್ಡನ್ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ. ಬೆಂಗಳೂರಲ್ಲಿ 16 ವರ್ಷದ ಸುಬ್ರಹ್ಮಣಿ ನಾಪತ್ತೆ. ಕಳೆದ 3 ತಿಂಗಳಿನಿಂದ ಪೊಲೀಸರಿಗೆ ಸವಾಲಾದ ಪ್ರಕರಣ. ಹಲವು ಅನುಮಾನ. ತನಿಖೆ ಚುರುಕು. ಶೆಡ್ನಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹ. 180 ಬ್ಯಾಗ್ಗಳಲ್ಲಿದ್ದಂತಹ 182.4 ಕ್ವಿಂಟಾಲ್ ಅಕ್ಕಿ ವಶ. ಚಿತ್ರದುರ್ಗ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ರಾತ್ರಿಯಿಡೀ ಸುರಿದ ಮಳೆಗೆ ಸೃಷ್ಟಿಯಾದ ಜಲಪಾತ. ಗುಡಿಬಂಡಿಯ ಸುರಸತ್ಮಗಿರಿ ಬೆಟ್ಟದಲ್ಲಿ ಫಾಲ್ಸ್ ಪ್ರತ್ಯಕ್ಷ. ಹಾಲಿನಂತಹ ಜಲಪಾತವನ್ನ ನೋಡಿ ಕಣ್ತುಂಬಿಕೊಂಡ ಜನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.